ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹೇಳಿದ್ಯಾ? ಈ ಮಾತನ್ನ ಕೇಳಿದ್ದು ಜಾರ್ಜ್ ಅವರು. ಸಚಿವ ಕೆಜೆ ಜಾರ್ಜ್ ದಾವಣಗೆರೆಯಲ್ಲಿ ಮಾತನಾಡ್ತಾ ಕೆಪಿಸಿಸಿ ಅಧ್ಯಕ್ಷರು ಈಗ ಇದ್ದಾರಲ್ವಾ, ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಏನಾದರೂ ಹೈಕಮಾಂಡ್ ಹೇಳಿದ್ಯಾ? ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಕ ಮಾಡೋದು ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ. ಸುರ್ಜೇವಾಲಾ, ಖರ್ಗೆ ನೀಡಿದ ದೂರಿನ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ದೂರು ಕೊಟ್ಟಿದ್ದಾರೋ, ಯಾರು ದೂರು ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅವರನ್ನೇ ಕೇಳಿ ಅಂತ ಹೇಳಿ ಜಾರ್ಜ್ ಮಾತನಾಡಿದ್ರು. ಕೆಪಿಸಿಸಿ ಅಧ್ಯಕ್ಷರಿದ್ದಾರಲ್ಲ, ಈಗ ಬದಲಾವಣೆ ಯಾರು ಹೇಳ್ದ? ಹೈಕಮಾಂಡ್ ಹೇಳಿದಾರ? ಸುಮ್ಮನೆ ನಾನು ಇಲ್ಲಿ ದಾವಣಗೆರೆಯಲ್ಲಿ ಕೇಳೋದು, ಇನ್ನೊಬ್ಬರು ಹೇಳೋದಲ್ಲ. ಕೆಪಿಸಿಸಿ ಅಧ್ಯಕ್ಷರ ನೇಮಕ ಮಾಡೋದು ಅವರು ಹೈಕಮಾಂಡು. ಅವರೇನಾದ್ರು ಹೇಳಿದಾರ ನಿಮಗೆ? ಇಲ್ಲಲ್ಲ, ಅವರು ಖಾಲಿ ಇಲ್ಲಲ್ಲ, ಅವ್ರು ಇದ್ದಾರಲ್ಲ. ಡಿ.ಕೆ. ಶಿವಕುಮಾರ್ ಅವರು ಸುರ್ಜೇವಾಲಾ ಮತ್ತು ಖರ್ಗೆ ಅವ್ರಿಗೆ ದೂರು ಸಲ್ಲಿಸಿದ ರಾಜಣ್ಣ ಅವರು ನೋಡಿ, ಅದು ನೀವು ಅವ್ರನ್ನ ಕೇಳಿ. ನಾನಿದ್ದೇನಲ್ಲಿ ನನಗೆ ಗೊತ್ತಾಗ್ತದಾ? ನೋಡಿ, ಅವ್ರು ಏನು ದೂರ ಮಾಡಿದಾರೆ, ಯಾರಿಗೆ ಮಾಡಿದಾರೆ, ಅದು ಒಂದು ಹೇಳಿದವ್ರು ಹೇಳ್ಬೇಕು, ಅಥವಾ ಯಾರಿಗೆ ಹೇಳಿದಾರೆ ಅವ್ರು ಹೇಳ್ಬೇಕು. ಅವ್ರಿಬ್ಬರನ್ನ ಬಿಟ್ಟು ಇನ್ನೊಬ್ರು ಹೇಳಲಿಕ್ಕೆ ಆಗ್ತದ? ನನ್ನನ್ನೇ ಕೇಳ್ತೀರಾ? ಕೆಪಿಸಿಸಿ ಅಧ್ಯಕ್ಷರಿದ್ದಾರಲ್ಲ.